ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 346ನೇ ಭಾಗ. ಇಂದ್ರಾದಿ ದೇವತೆಗಳು ಮಹರ್ಷಿಗಳಿಂದ ಪ್ರಾರ್ಥಿತಳಾದ ದೇವಿಯು ಹಾಗೆ ಆಗಲಿ ಎಂದು ಅನುಗ್ರಹಿಸಿ ಅವರನ್ನು ಬೀಳ್ಕೊಟ್ಟು ತಾನು ವಿವಿಧ ಆಯುಧಧಾರಿಣಿಯಾದ ತನ್ನ ರೂಪವನ್ನು ಅಲ್ಲಿ ಸ್ಥಾಪಿಸಿ ಮಾತೃಕೆಯರೊಡನೆ ಆ ಕ್ಷೇತ್ರದ ರಕ್ಷಣೆಗೆ ನಿಂತಳು. ಪುನಃ ಮೊದಲಿನ ಸೌಮ್ಯ ರೂಪದಿಂದ ಸಂಚರಿಸುತ್ತಾ ತನ್ನ ಖಡ್ಗದಿಂದ ಕತ್ತರಿಸಲ್ಪಟ್ಟ ಮಹಿಷಾಸುರನ ತಲೆಯನ್ನು ನೋಡಿ ತನ್ನ ಸಖಿಯರಿಗೆ ಅವನ ಲೋಕೋತ್ತರವಾದ ವ್ಯಕ್ತಿತ್ವವನ್ನು ವರ್ಣಿಸಿ ರಾಕ್ಷಸನ ಕಂಠದಲ್ಲಿದ್ದ ಲಿಂಗವನ್ನು ನೋಡಿ ಅದನ್ನು ಪೂಜಿಸಬೇಕೆಂದು ಕೈಗೆತ್ತಿಕೊಂಡಾಗ ರಕ್ತಸಿಕ್ತವಾದ ಲಿಂಗವು ಅವಳ ಹಸ್ತಕ್ಕೆ ಅಂಟಿಕೊಂಡಿತು. ಎಷ್ಟೇ ಪ್ರಯತ್ನ ಮಾಡಿದರೂ ಹಸ್ತದಿಂದ ಬೇರ್ಪಡಿಸಲಾಗದೆ ವಿಸ್ಮಯಗೊಂಡು ಇದಕ್ಕೇನು ಕಾರಣವಿರಬಹುದೆಂದು ಯೋಚಿಸುತ್ತಾ ಮಹರ್ಷಿಗಳ ಸನ್ನಿಧಿಯಲ್ಲಿ ನಿಂತು ಈ ಶಿವಭಕ್ತನು ತನ್ನಿಂದ ಹತನಾದನೆಂದು ದುಃಖಭರಿತಳಾಗಿ ಪೂರ್ವಾಪರ ವಿವೇಚಿಸದೆ ವಧಿಸಿದ ತನ್ನ ಮೌಢ್ಯವನ್ನು ನಿಂದಿಸುತ್ತಾ ಶೋಕಿಸಿದಳು. ಪಶ್ಚಾತ್ತಾಪದಿಂದ ತಪ್ತಳಾಗಿ ಗೌತಮ ಮಹರ್ಷಿಗೆ ನಮಸ್ಕರಿಸಿ, ಮುನಿಶ್ರೇಷ್ಠನೇ, ನೀನು ಸಕಲ ಧರ್ಮಗಳನ್ನು ತಿಳಿದ ಮಹಾಜ್ಞಾನಿಯಾಗಿರುವೆ. ನಾನು ಧರ್ಮ ರಕ್ಷಣೆಯ ನೆವದಲ್ಲಿ ಅಧರ್ಮವೊಂದನ್ನಾಚರಿಸಿರುವೆ. ದೇವತೆಗಳ ರಕ್ಷಣೆಗಾಗಿ ಅವರಿಗೆ ಅಭಯವನ್ನಿತ್ತು ಕೊಟ್ಟಂತೆ ದೇವತೆಗಳಿಗೆ ಪೀಡೆ ಕೊಡುತ್ತಿದ್ದ ಶಿವಭಕ್ತ ಮಹಿಷಾಸುರನನ್ನು ಸಂಹರಿಸಿದನು. ಲಿಂಗಧಾರಿಗಳಾದವರು ಉಳಿದವರಿಗೆ ಅಜೇಯರಾಗಿರುತ್ತಾರೆ. ಶಿವನೂ ಸಹ ಲಿಂಗಧಾರಿಗಳನ್ನು ವಿಶೇಷವಾಗಿ ಗೌರವಿಸುತ್ತಾನೆ. ಹಿಂದೆ ಲಿಂಗಧಾರಿಗಳಾದ ತ್ರಿಪುರಾಸುರರನ್ನು ಜಯಿಸಲು ಶಿವನಿಗೂ ಸಾಧ್ಯವಾಗದೆ ಅವರು ಲಿಂಗವನ್ನು ತ್ಯಜಿಸಿದ ನಂತರವೇ ಜಯಿಸಲ್ಪಟ್ಟರು. ಈ ಮಹಿಷಾಸುರನ ಕಂಠದಲ್ಲಿದ್ದ ಲಿಂಗವನ್ನೆತ್ತಿಕೊಂಡಾಗ ಅದು ನನ್ನ ಕೈಗೆ ಅಂಟಿಕೊಂಡಿದ್ದನ್ನು ಹಸ್ತದಿಂದ ಬೇರ್ಪಡಿಸಲಾಗುತ್ತಿಲ್ಲ. ಶಿವಭಕ್ತನನ್ನು ನಿಗ್ರಹಿಸಿದ ಪಾಪವನ್ನು ನಾನು ಹೇಗೆ ಕಳೆದುಕೊಳ್ಳಲಿ? ಈ ಲಿಂಗವನ್ನು ಕೈಯಲ್ಲಿ ಧರಿಸಿಯೇ ತಪಸ್ಸು ಮಾಡುತ್ತಾ ಪರಮೇಶ್ವರನು ನನ್ನಲ್ಲಿ ಪ್ರಸನ್ನನಾಗುವವರೆಗೂ ಕೈಲಾಸವೇ ಮೊದಲಾದ ಶಿವನ ವಾಸಸ್ಥಾನಗಳಲ್ಲಿ ಅಲ್ಲಿನ ಪವಿತ್ರ ತೀರ್ಥಗಳಲ್ಲಿ ಸ್ನಾನ ಮಾಡಿ ಎಲ್ಲ ತೀರ್ಥಗಳ ತೀರ್ಥಯಾತ್ರೆಗಳನ್ನು ಮಾಡಿ ಈ ಪಾಪದ ಪರಿಹಾರವನ್ನು ಹೊಂದಲು ಯತ್ನಿಸುವೆನು, ಹೀಗೆಂದು ಹೇಳಿದಳು. ದುಷ್ಕಾರ್ಯವನ್ನು ಮಾಡಿದ್ದೆ ಎಂಬ ಭಯದಿಂದ ವಿಹ್ವಳಾದ ಪಾರ್ವತಿಯ ಸಂಕಟವನ್ನು ನೋಡಿ ಶಿವಧರ್ಮಜ್ಞನಾದ ಗೌತಮನು ಅವಳನ್ನು ಸಮಾಧಾನ ಪಡಿಸುತ್ತಾ, ಗಿರಿಜೆಯೇ, ಅಜ್ಞಾನದಿಂದ ಶಿವಭಕ್ತನನ್ನು ಕೊಂದೆನೆಂದು ಭಯಪಡಬೇಡ. ಧರ್ಮ ಸೂಕ್ಷ್ಮವನ್ನು ತಿಳಿದವರು ಈ ವಿಷಯದಲ್ಲಿ ನಿರಾಳರಾಗಿರುವರು. ಸದ್ಯೋಜಾತಾದಿ ಪಂಚಮುಖಗಳಿಂದ 28 ಕೋಟಿ ವಿಧಗಳಾದ ಆಗಮಗಳು ಹೇಳಲ್ಪಟ್ಟಿವೆ. ಕಾಲ, ಕಂಕಾಲ, ಶೈವ, ಪಾಶುಪತ ಮತ್ತು ಮಹಾವ್ರತಗಳೆಂಬ 5 ಮುಖ್ಯ ಆಗಮಗಳು ಶಿವಮಾರ್ಗ ಪ್ರವರ್ತಕಗಳಾಗಿವೆ. ಧರ್ಮನಿಷ್ಠರಾಗಿ ಮಾತ್ಸರ್ಯರಹಿತರಾಗಿರುವ ಶಿವಭಕ್ತರು ಸಕಲರಿಗೂ ಪೂಜ್ಯರು. ಶಿವಾಚಾರ ನಿರತರಲ್ಲಿ ಪರಸ್ಪರ ಭೇದಗಳಿದ್ದರೂ ಎಲ್ಲ ಆಗಮಗಳಿಂದ ಧ್ಯೇಯನಾದ ಪರಮೇಶ್ವರನು ಮಾತ್ರ ಒಬ್ಬನೇ ಆಗಿರುವನು. ತಪೋನಿರತರಾದ ಶಿವಭಕ್ತ ಋಷಿಗಳನ್ನು, ಶಿವಭಕ್ತರನ್ನು ಹಿಂಸಿಸಬಾರದು. ಆದರೆ ಶಿವಧರ್ಮಗಳನ್ನು ಕೆಡಿಸಿ ಉಲ್ಲಂಘಿಸಿ ಧರ್ಮಬಾಹಿರವಾದ ಕೆಲಸ ಮಾಡುವವನನ್ನು, ದುಷ್ಟನೂ ದುರಾಚಾರಿಯೂ ಲೋಕಪೀಡಕನೂ ಆದವನನ್ನು ಶಿವಭಕ್ತನಾಗಿದ್ದರೂ ನಿಗ್ರಹಿಸಲೇಬೇಕು. ಮಹಿಷಾಸುರನ ಸುಕೃತದಿಂದ ಸಂಪತ್ಪ್ರದಾಯಕವಾದ ಲಿಂಗವು ಅವನಿಂದ ಪೂಜಿಸಲ್ಪಟ್ಟಿತು. ಆದುದರಿಂದಲೇ ಅವನು ದೇವತೆಗಳಿಗೂ ಅಜೇಯನಾಗಿದ್ದನು. ಇವನ ಉಪಟಳವನ್ನು ತಾಳಲಾರದೆ ಮಹರ್ಷಿಗಳು ಮಹಿಷನಾಗುವಂತೆ ಶಪಿಸಿದ್ದರು. ತಕ್ಷಣವೇ ಮಹಿಷ ರೂಪನಾಗಿ ಪಶ್ಚಾತ್ತಾಪದಿಂದ ಶಾಪ ವಿಮೋಚನೆಯ ಕಾಲವನ್ನು ಕೇಳಿದಾಗ ಇಚ್ಛಾರೂಪ ಧಾರಣ ಶಕ್ತಿಯನ್ನು ಕೊಟ್ಟು ಮಹಿಷ ರೂಪದಲ್ಲಿದ್ದಾಗ ಪಾರ್ವತಿಯಿಂದಲೇ ನಿನ್ನ ಸಂಹಾರವಾಗುವುದು, ಹೀಗೆಂದು ಹೇಳಿದ್ದರು. ಮಹರ್ಷಿಗಳ ಶಾಪದಂತೆ ನಿನ್ನಿಂದ ಸಂಹರಿಸಲ್ಪಟ್ಟು ಲೋಕಗಳು ರಕ್ಷಿಸಲ್ಪಟ್ಟವು. ರಾಕ್ಷಸನು ಸದ್ಗತಿಯನ್ನು ಹೊಂದಿದ್ದಾನೆ. ಇದಕ್ಕಾಗಿ ನೀನು ಶೋಕಿಸಬೇಕಾಗಿಲ್ಲ. ಎಲ್ಲವೂ ಈಶ್ವರನ ಇಚ್ಛೆಯಂತೆಯೇ ನಡೆದಿದೆ, ಹೀಗೆಂದು ಹೇಳಿದರು. ಬಂಧುಗಳೇ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಎಲ್ಲರಿಗೂ ಒಳಿತಾಗಲಿ. ಜೈ ಶ್ರೀರಾಮ್.